ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು SBI ಕಾರ್ಸ್ ಹತ್ರ ಇದ್ವಿ. ಸೊ ಇಲ್ಲಿಂದ ಇದು 7th ವಿಡಿಯೋ ಆಗುತ್ತೆ. ನೋಡ್ತಾ ಇರಬಹುದು, ಸಾಕಷ್ಟು ಹೊಸ ಕಾರ್ ಎಲ್ಲ ಸ್ಟಾಕ್ ತುಂಬಾ ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಸೊ ಸಾಕಷ್ಟು ಜನ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ನೋಡ್ತಿರ್ತಾರೆ. ಇವ್ರ ಕಡೆಯಿಂದ ನಿಮ್ಗೆ ಲೋ ಬಡ್ಜೆಟ್ ಇಂದ ಹೇಳ್ಬಿಟ್ಟು ಹೈ ಬಡ್ಜೆಟ್ ಗಂಟ ಒಳ್ಳೊಳ್ಳೆ ಪ್ರೀಮಿಯಂ ಅಂಡ್ ಲೋ ಬಡ್ಜೆಟ್ ಕಾರ್ಸ್ ಎಲ್ಲ ಸಿಗ್ತಿರುತ್ತೆ. CV500 ನೋಡ್ತಾ ಇರಬಹುದು, ಟಾಪ್ ಎಂಡ್ ಮಾಡಲು ತುಂಬಾ ಚೆನ್ನಾಗಿದೆ. ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರಬಹುದು. 2018 ಮಾಡಲು ಡೀಸೆಲ್ ವೆಹಿಕಲ್ ಅಂಡ್ ಟೊಯೋಟಾ ಫಾರ್ಚುನರ್ ಕೂಡ ಇದೆ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಟೈಮ್ ನಮ್ಮ ವಿಡಿಯೋದಲ್ಲಿ ಟೊಯೋಟಾ ಫಾರ್ಚುನರ್ ಕಾಣಿಸ್ಕೊಂತ ಇದೆ, ನೋಡ್ತಾ ಇರ್ಬೋದು, ಸಕ್ಕದಾಗುತ್ತೆ. ಸೊ ಇನ್ನು ಏನಪ್ಪಾ ವಿಶೇಷ ಅಂದ್ರೆ, ಈ ವಿಡಿಯೋದಲ್ಲಿ ಒಂದು ಹೊಸ ಕಾರು, ಬ್ರ್ಯಾಂಡ್ ನ್ಯೂ ಕಾರ್ನ ಯೂಸ್ ಕಾರ್ಸ್ ಅಲ್ಲಿ ಎಲ್ಲೂ ನೋಡಿರಲ್ಲ. ಇದು ಜಾಸ್ತಿ ಓಡಿರಲ್ಲ ಕಾರ್. 2023 ಮಾಡಲ್ ಅಲ್ವಾ ಸರ್ ಇದು? ಹೌದು ಸರ್, ಫುಲ್ ಲೇಟೆಸ್ಟ್ ಮಾಡಲ್. ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್, ಟಾಪ್ ಎಂಡ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಅದು ಕೂಡ ವೈಟ್ ಕಲರ್ ಗ್ರ್ಯಾಂಡ್ ವಿಟಾರಾ. ಸೊ ಇದಕ್ಕೆ ಗ್ರ್ಯಾಂಡ್ ವಿಟಾರಾ ಬ್ರಿಜಾ. ಸೊ ಬ್ರಿಜಾ ಅಲ್ಲ, ವಿಟಾರಾ ಅಷ್ಟೇ. ಗ್ರ್ಯಾಂಡ್ ವಿಟಾರಾ ಸರ್, ಗ್ರ್ಯಾಂಡ್ ವಿಟಾರಾ. ಸೊ ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಹೇಳಕ್ಕೆ ನಮ್ಮ ಹತ್ರ ವಿರೂಪಾಕ್ಷ ಸರ್ ರೆಡಿ ಆಗಿದ್ದಾರೆ. ಅಂಡ್ ಸರ್, ಇವಾಗ ನಿಮ್ ಶೋರೂಮ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಮಾಗಡಿ ರೋಡ್, ಸುಂಕೂರ್ಕಟ್ಟೆ. ಮಾಗಡಿ ರೋಡ್, ಸುಂಕೂರ್ಕಟ್ಟೆ ಬರುತ್ತೆ. ಓಕೆ ಸರ್, ಇವಾಗ ನಿಮ್ ಶೋರೂಮ್ ಓಪನ್ ಆಗಿ ಎಷ್ಟು ದಿವಸ ಆಯ್ತು ಸರ್? ನಮ್ದು 7 ಮಂತ್ಸ್ ಆಗ್ತಾ ಇದೆ ಸರ್. 7 ಮಂತ್ಸ್ ಆಗ್ತೈತೆ. ಸೊ ಇಲ್ಲಿಂದ ಇದು ನಾವು 7th ವಿಡಿಯೋ ಮಾಡ್ತಿದ್ವಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗೆಲ್ಲ ಸಕ್ಕದಾಗಿತ್ತು ರೆಸ್ಪಾನ್ಸ್. ಅಂಡ್ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ನಿಮ್ಗೆ ಲೋ ಬಡ್ಜೆಟ್ ಇಂದ ಇಟ್ಬಿಟ್ಟು ಹೈ ಬಡ್ಜೆಟ್ ಗಂಟ ಒಳ್ಳೆ ಸ್ಟಾಕ್ ಎಲ್ಲ ಇವ್ರ ಹತ್ರ ರೆಡಿ ಆಗಿದೆ. ಅಲ್ಲಿ ಎಷ್ಟಿದೆ ಸರ್ ಸ್ಟಾಕ್? ಒಂದು 60 ವೆಹಿಕಲ್ ಇದೆ ಸರ್ ಇವಾಗ. 60 ವೆಹಿಕಲ್ ಸ್ಟಾಕ್ ಇದೆ. ಹೌದು ಸರ್. ಅಂಡ್ ನಿಮ್ ಶೋರೂಮ್ ಅಲ್ಲಿ ಯಾವ ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ ಲೋನ್? 2009-10 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 2009-10 ಇಂದ ಲೋನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಓಕೆ, ಸೊ ಇನ್ನು ಮುಂತಾದ ಡೀಟೇಲ್ಸ್ ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ಬರ್ತಾನೆ ಇರುತ್ತೆ. ಕಂಪ್ಲೀಟ್ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಮಧ್ಯದಲ್ಲಿ ನಿಮ್ಗೆ ಒಳ್ಳೆ ಬಂಪರ್ ಆಫರ್ಸ್ ಎಲ್ಲ ನಿಮ್ಗೆ ಹೇಳ್ತಾ ಇರ್ತಾರೆ. ಅಂಡ್ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಫಸ್ಟ್ ಕಾರ್ನೇ ಇದನ್ನೇ ಮಾಡ್ತಾ ಇದೀವಿ, ವೈಟ್ ಕಲರ್ ಟಾಪ್ ಎಂಡ್ ಆಲ್ಫಾ ಗ್ರ್ಯಾಂಡ್ ವಿಟಾರಾ ಅಲ್ವಾ ಸರ್ ಇದು? ಹೌದು ಸರ್. ಸರ್ ಇದು 2023 ಮಾಡಲಾ? 23 ಸಿಂಗಲ್ ಓನರ್. ಓಕೆ, ಎಷ್ಟು ರನ್ ಆಗಿದೆ? 5000 ಆಗಿದೆ ಸರ್. ಇದು ಬರೀ 5000 ಮಾತ್ರನೇ ರನ್ ಆಗಿದೆ. ಹೊಸ ವೆಹಿಕಲ್ ಬಂದು 26 lakhs ಇದೆ. ಹೊಸ ವೆಹಿಕಲ್ 26 lakhs ಇದೆ. 1 ವರ್ಷ ಇದಿದೆ, ಅದು ಇದೆ ಶೋರೂಮ್ ಅಲ್ಲಿ. ಓಕೆ ಓಕೆ. ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಬಗ್ಗೆ ನಾವೇನ್ ಮಾತಾಡಂಗೇ ಇಲ್ಲ, ಬಟ್ ವೆಹಿಕಲ್ ಎಲ್ಲ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂಡ್ ಮೇಲೆ ಸನ್ರೂಫ್ ಕೂಡ ಇದೆ ನಿಮ್ಗೆ. ಸೊ ದೊಡ್ಡ ಮೊನೋರೂಫ್ ಸನ್ರೂಫ್ ಎಲ್ಲ ಇದೆ ನಿಮ್ಗೆ. ಅಂಡ್ ಕ್ಲಾಡಿಂಗ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ರಿವರ್ಸ್ ಪಾರ್ಕಿಂಗ್, ಕೆಮರಾ ಸೆನ್ಸರ್, ಸ್ಮಾರ್ಟ್ ಹೈಬ್ರಿಡ್, 360 ಡಿಗ್ರಿ ಕ್ಯಾಮೆರಾ ಕೂಡ ಇದೆ ನಿಮ್ಗೆ. ಸೊ ತೋರಿಸ್ತೀನಿ ನೋಡಿ 360 ಡಿಗ್ರಿ ಕ್ಯಾಮೆರಾ ಇಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಸೊ ಇದ್ರ ಬಗ್ಗೆ ನಾವೇನ್ ಮಾತಾಡಂಗೇ ಇಲ್ಲ. ಸೊ ಒಳಗಡೆ ಫ್ಯೂಚರ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಆಂಬಿಯನ್ಸ್ ಸೂಪರ್ ಆಗಿದೆ. ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ಎಲ್ಲ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸೊ ಒಂಥರ ರೋಲ್ಸ್ ರಾಯಲ್ಸ್ ಕಾರ್ ಅಲ್ಲಿ ಕುತ್ಕೊಂಡ್ರೆ ಯಾವ ತರ ಫೀಲ್ ಬರುತ್ತೆ, ಆಲ್ಮೋಸ್ಟ್ ನಿಮ್ಗೆ ಅದೇ ತರನೇ ಬರುತ್ತೆ. ಯಾಕಂದ್ರೆ ಇದು ಸ್ವಲ್ಪ ಮೆಜರ್ಸ್ ಎಲ್ಲ ನಿಮ್ಗೆ ಹಾಗೆ ಕಾಣಿಸುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಯಾವ ತರ ಎಲ್ಲ ನಿಮ್ಗೆ ಡಿಸೈನ್ ಮಾಡಿದ್ದಾರೆ ಅಂತ. ಡ್ಯುಯಲ್ ಟೋನ್, ಸೊ ಸನ್ ಗ್ಲಾಸ್ ಹೋಲ್ಡರು, ದೊಡ್ಡ ಸನ್ ರೂಫು, ಅಂಡ್ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದರಲ್ಲಿ ಏನ್ ಫೀಚರ್ಸ್ ಕಡಿಮೆ ಮಾಡಂಗೆ ಎಲ್ಲ ಟಾಪ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಇದೆ ನಿಮ್ಗೆ. ಅಂಡ್ ರೇರ್ ಕೂಡ ನೋಡೋಣ. ರೇರ್ ಕೂಡ ನಿಮ್ಗೆ ಒಳ್ಳೆ ಆಂಬಿಯನ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ರೇರ್ ನಿಮ್ಗೆ ಚಾರ್ಜಿಂಗ್ ಪೋರ್ಟ್ ಅಂಡ್ AC ಕೂಡ ಇದೆ. ಸೊ ದೊಡ್ಡ ಪಾರ್ಸಲ್ ಟ್ರೈ ಇದೆ ನಿಮ್ಗೆ. ಅಂಡ್ ರೇರ್ ಕೂಡ ನಿಮ್ಗೆ ಆಮ್ರೆಸ್ಟ್ ಕೂಡ ಇದೆ ಅಂಡ್ ಹೆಡ್ ರೆಸ್ಟ್ ಕೂಡ ಇದೆ. ಲೆಗ್ ರೂಮ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಲೆಗ್ ರೂಮ್ ಕೂಡ ಬಂಪರ್ ಸೂಪರ್ ಆಗಿದೆ. ಕಾರ್ ಮಾತ್ರ ತುಂಬಾ ಚೆನ್ನಾಗಿದೆ. ಬರೀ 5000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ. ಅಂಡ್ ಗಾಡಿ ಮಾತ್ರ ಎಲ್ಲ ಈ ತರ ಇದೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? 19,000 ಫೈನಲ್ ಆಗುತ್ತೆ ಸರ್. 19,000 ಫೈನಲ್ ಆಗುತ್ತೆ ಸರ್. 100% ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ದು ಬೇಗ ಲೋನ್ ಆಗ್ಬಿಡುತ್ತೆ. ಸೊ ಈ ಗಾಡಿಗೆ ಏನು ಲೇಟೇ ಮಾಡಂಗಿಲ್ಲ, ಪಟ್ ಅಂತ ಲೋನ್ ಆಗ್ಬಿಡುತ್ತೆ. ನಿಮ್ದು ಸಿವಿಲ್ ಚೆನ್ನಾಗಿದ್ರೆ 95% ಲೋನ್ ಆಗುತ್ತೆ ಸರ್. 95% ಲೋನ್ ಆಗುತ್ತೆ. ಬರೀ 50% 5% ಡೌನ್ ಪೇಮೆಂಟ್ ಮಾಡಿ ಕಾರ್ನ ತಗೊಂಡು ಹೋಗ್ಬೋದು. 19,000 ಹೇಳ್ತಿರೋದು. ಓಕೆ ಸರ್. ಅಂಡ್ ಅದೇ ತರ ವೆಹಿಕಲ್ ಇನ್ನೂ ಒಂದು W6 ವೇರಿಯಂಟ್ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಡೀಸೆಲ್ ಎಷ್ಟು ರನ್ ಆಗಿದೆ ಇದು? ಇದು 1 lakh ಆಗಿದೆ ಸರ್. 1 lakh ರನ್ನಿಂಗ್ ಆಗಿದೆ. ಸೊ 1 lakh ರನ್ನಿಂಗ್ ಆಗಿದೆ. ಡೀಸೆಲ್ ವೆಹಿಕಲ್. ಓನರ್ಶಿಪ್ ಏನಾಗಿದೆ ಸರ್ ಇದು? ಸಿಂಗಲ್ ಓನರ್. ಸೊ ಟ್ರ್ಯಾಕ್ ಇದ್ದೇ ಇರುತ್ತೆ. ಸಿಂಗಲ್ ಓನರ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಟ್ರ್ಯಾಕ್ ಇರುತ್ತೆ. ಒಳ್ಳೆ ಗಾಡಿ, ಡೀಸೆಲ್ ಗಾಡಿ. ಮಹೇಂದ್ರ ಕಾರ್ಸ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ.
ಸೊ ಓಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಂಡ್ ಒನ್ ಆಫ್ ದ ಬೆಸ್ಟ್ ಕಾಂಪ್ಯಾಕ್ಟ್ SUV ಕಾರು. ಸೊ ಇದರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು ಅಂಡ್ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮ್ಗೆ. ಡ್ಯಾಶ್ ಕ್ಯಾಮ್ ಇದೆ, ಟಚ್ ಸ್ಕ್ರೀನ್ ಇದೆ ಅಂಡ್ ಆರ್ಮ್ರೆಸ್ಟ್ ಎಲ್ಲ ಇದೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 9.5 ಹೇಳ್ತೇವೆ ಸರ್. 9.25 ಆಗುತ್ತೆ ಸರ್. 925ಗೆ ಫೈನಲ್ ಆಗುತ್ತೆ ಸರ್. ಸೊ 925ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ಇನ್ನೂ ಒಂದು ಲಕ್ಸುರಿ ಪ್ರೀಮಿಯಂ ಕಾಂಪ್ಯಾಕ್ಟ್ SUV ಕಾರು ಕಿಯಾ ಸೆಲ್ಟಾಸ್. ಸೊ ಇದ್ರ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್. ಸರ್ 2021 ಮಾಡಲ್ಲ ಸರ್. 15,000 ಓಡಿದೆ, ಟಾಪ್ ಎಂಡ್ ಇದೆ. ಓಕೆ, 21 ಮಾಡಲು 15,000 ಮಾತ್ರನೇ ರನ್ ಆಗಿದೆ. ಹೌದು ಸರ್. ಟಾಪ್ ಎಂಡ್ ವೆಹಿಕಲ್, ಸನ್ರೂಫ್ ಬರುತ್ತೆ. ಸನ್ರೂಫ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್ ಎಲ್ಲ ಬರುತ್ತೆ. ಫುಲ್ ಟಾಪ್ ಎಂಡ್ ಇದೆ ಸರ್. ಟಾಪ್ ಎಂಡ್ ವೆಹಿಕಲ್. ಸೊ ಇದಾದ್ಮೇಲೆ ಯಾವ್ದು ನೆಕ್ಸ್ಟ್ ಮಾಡಲ್ ಇಲ್ಲ, ಇದೆ ಟಾಪ್ ಎಂಡ್ ಆಪ್ಷನಲ್ ಫುಲ್ ಬರ್ತಾ ಇರ್ಬೋದು. ಸನ್ರೂಫ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ? 15,000 ಆಗಿದೆ ಸರ್. ಇದು 15,000 ಮಾತ್ರನೇ ರನ್ ಆಗಿರೋದು. ಸರ್ ಡೀಸೆಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಓಕೆ, ಅಪ್ಡೇಟ್ ಇದೆ ಸರ್. ಇದು ಓನರ್ಶಿಪ್ ಸಿಂಗಲ್ ಓನರ್. 100% ಟ್ರ್ಯಾಕ್ ಇದೆ ಇರುತ್ತೆ. ಅಂಡ್ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸೂಪರ್ ಆಗಿದೆ ಆಂಬಿಯನ್ಸ್ ಎಲ್ಲ. ಸೊ ಏರ್ ಬ್ಯಾಗು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್ ಅಂಡ್ 4 ಕೂಡ ಪವರ್ ವಿಂಡೋ. ಏನು ಹೇಳಬೇಕಾಗಿಲ್ಲ, ಫುಲ್ ಟಾಪ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಇದರಲ್ಲೂ ಕೂಡ ಇದೆ ನಿಮ್ಗೆ. ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಅಂಡ್ ಆರ್ಮ್ರೆಸ್ಟ್, ರೇರ್ AC, ರೇರ್ ಪಾರ್ಕಿಂಗ್ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? 16.5 ಹೇಳ್ತೇವೆ. ಒಂದು 16 ಕಾಲ್ಗೆ ಆಗುತ್ತೆ. 16.25 ಆಗುತ್ತೆ ಸರ್. 16.25ಗೆ ಫೈನಲ್ ಮಾಡಿ ಕೊಡ್ತೀರಾ? ಸೊ ಕಿಯಾ ಸೆಲ್ಟಾಸ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. 2.4 Z ವರ್ಷನ್ ಟೊಯೋಟಾ ಇನೋವಾ ಕ್ರಿಸ್ಟಾ ಸಕ್ಕದಾಗಿದೆ. ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ವೆಹಿಕಲ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2017 ಸಿಂಗಲ್ Z ವರ್ಷನ್ ಟಾಪ್ ಎಂಡ್ ಇದೆ ಸರ್. 170 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಅಪ್ಡೇಟ್ ನಿಮ್ಗೆ. 170 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಆದ್ರೂ ಕೂಡ ಟೈರ್ ಮಾತ್ರ ಸೂಪರ್ ಆಗಿದೆ. ಟೊಯೋಟಾ ಇನೋವಾ ಬಂದ್ಬಿಟ್ಟು ಹತ್ತತ್ರ ನಿಮ್ಗೆ 5 ಲಕ್ಷ 4 ಲಕ್ಷ ಮೇಲೆ ಈಸಿಯಾಗಿ ಹೋಗ್ಬಿಡುತ್ತೆ. 6 ಲಕ್ಷ ಓಡಿಸಿರೋ ಗಾಡಿಗಳು ಕೂಡ ತುಂಬಾ ಚೆನ್ನಾಗಿದೆ, ನಾನು ನೋಡಿದೀನಿ ಪರ್ಸನಲ್ ಆಗಿ. ಅಂಡ್ ಒಳಗಡೆ ಆಂಬಿಯನ್ಸ್ ಮಾತ್ರ ನಾವೇನು ಹೇಳಬೇಕೇ ಆಗಿಲ್ಲ, ಒಂಥರ ಲಕ್ಸುರಿ ಮನೆ ಇದ್ದಂಗೆ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಇದು 6+1 ಸೀಟಿಂಗು ತುಂಬಾ ಚೆನ್ನಾಗಿದೆ. ಅಂಡ್ ಟ್ರೇ ಎಲ್ಲ ಇದೆ ನೋಡ್ತಾ ಇರ್ಬೋದು. ಟ್ರೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಟಾಪ್ ಎಂಡ್ ಅಲ್ಲಿ ಎಷ್ಟು ಫೀಚರ್ಸ್ ಬೇಕೋ ಅಷ್ಟು ಫೀಚರ್ಸ್ ಎಲ್ಲ ಈ ವೆಹಿಕಲ್ ಅಲ್ಲಿ ಇದೆ. ಸೊ 179 ಕಿಲೋಮೀಟರ್ ರನ್ ಆಗಿದೆ ವಿತ್ 100% ಸರ್ವಿಸ್ ಟ್ರ್ಯಾಕ್ ಇದೆ. ಟೊಯೋಟಾ ಇನೋವಾ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಸರ್ ಈ ವೆಹಿಕಲ್ ಫೈನಲ್ ಪ್ರೈಸ್ ಅಂಡ್ ಎಷ್ಟಕ್ಕಾಗುತ್ತೆ? 9.5 ಹೇಳ್ತಾ ಇದೀವಿ. ಒಂದು 19 lakhs ಆಗುತ್ತೆ ಸರ್. ಇದು 19 lakhsಗೆ ಫೈನಲ್ ಆಗುತ್ತೆ. ಸೊ ಆರಾಮಾಗಿ 100% ಲೋನ್ ಕೂಡ ಆಗುತ್ತೆ. ಹೌದು ಸರ್. ಸೊ ಅದೇ ತರ ವೆಹಿಕಲ್ ಟೊಯೋಟಾ ಫಾರ್ಚುನರ್. ಸೊ ಫಾರ್ಚುನರ್ ಅಂದ್ರೆ ಯಾರಿಗೆ ಹೇಳಿ ಇಷ್ಟ ಇರಲ್ಲ. ಟೊಯೋಟಾ ಫಾರ್ಚುನರ್ 3 ಲೀಟರ್ ಡೀಸೆಲ್ ಇಂಜನ್ 4x4 ವೆಹಿಕಲ್. ಸೊ ಫಾರ್ಚುನರ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ ಬುಲ್ಡೇಜರ್ ತರ ವೆಹಿಕಲ್ ಇದು ಬಂದ್ಬಿಟ್ಟು. ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸರ್ ಇದು ಎಷ್ಟು ರನ್ ಆಗಿದೆ ಸರ್? ಇದು 2 lakhs ಆಗಿದೆ ಸರ್. 2 lakh ರನ್ ಆಗಿದೆ. ಓನರ್ಶಿಪ್ ಸರ್? ಸಿಂಗಲ್, ಸೆಕೆಂಡ್ ಓನರ್. ಸೊ ನೋಡ್ತಾ ಇರ್ಬೋದು ಲಾರಿ ಟೈರ್ ತರ ಇದೆ. ಸೊ ಇದು ಟಾಪ್ ಎಂಡ್ ವೆಹಿಕಲ್ ಸರ್? ಇದು ಫುಲ್ ಟಾಪ್ ಎಂಡ್. ಹೌದು, 4x4. ಸೊ ನೋಡ್ತಾ ಇರ್ಬೋದು ನಿಮ್ಗೆ 4x4 ಪಕ್ಕದಲ್ಲಿ ಒಂದು ಲಿವರ್ ಕಾಣಿಸುತ್ತೆ. ಸೊ ಇದರಲ್ಲಿ ಕೂಡ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನು ಅಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್ ಅಂಡ್ ಆರ್ಮ್ರೆಸ್ಟ್, ರೂಫ್ AC ಎಲ್ಲ ಇದೆ ಗಾಡಿಯಲ್ಲಿ. ಟೊಯೋಟಾ ಫಾರ್ಚುನರ್ ಅಂಡ್ ಏರ್ ಬ್ಯಾಗ್ ಕೂಡ ಇದೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ಸ್ ಎಲ್ಲ ಇದೆ ನಿಮ್ಗೆ. ಸರ್ ಈ ಟೊಯೋಟಾ ಫಾರ್ಚುನರ್ಗೆ ಈ ಗೂಳಿಗೆ ಏನ್ ಪ್ರೈಸ್ ಹೇಳ್ತಿದ್ರೆ ಸರ್? 11.5 ಹೇಳ್ತಾ ಇದೀವಿ. 11 lakhs ಫೈನಲ್ ಆಗುತ್ತೆ. 11 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಟಾಪ್ ಎಂಡ್ ವೆಹಿಕಲ್, 4x4 ವೆಹಿಕಲ್. ಸೊ ಅದೇ ತರ ವೆಹಿಕಲ್ ಮಹೇಂದ್ರ XUV 500 W11 ವೇರಿಯಂಟ್ ಟಾಪ್ ಎಂಡ್ ವೆಹಿಕಲ್. ಅಲಾಯ್ ವೀಲ್ಸ್ ಮಾತ್ರ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಲಾಯ್ ವೀಲ್ಸ್ ಮಾತ್ರ ಸೂಪರ್ ಆಗಿದೆ. ಸರ್ ಯಾವ್ದು ಇದು ವೇರಿಯಂಟ್? 2018 W11 ಸರ್. ಇದು 2018 ಮಾಡಲು W11 ವೇರಿಯಂಟ್ ಡೀಸೆಲ್ ವೆಹಿಕಲ್. 12 ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, 12 ಏರ್ ಬ್ಯಾಗ್ ಬರುತ್ತೆ ಸರ್. ಟಾಪ್ ಎಂಡ್ 12 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಸೊ
ತುಂಬಾ ಸೇಫ್ಟಿ ಪರ್ಪಸ್ಗೆ ಎಕ್ಸಲೆಂಟ್ ಗಾಡಿ ಮಹೇಂದ್ರ ವೆಹಿಕಲ್ಸ್. ಆಫ್ ರೋಡ್ಗೆ ಆನ್ ರೋಡ್ಗೆ ಕಿಂಗ್ ತರ ಗಾಡಿಗಳು. ಸೊ ನೋಡ್ತಾ ಇರ್ಬೋದು 12 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಅಂಡ್ ಸೂಪರ್ ಆಗಿ ಮೇಂಟೈನ್ ಮಾಡಿದ್ರೆ ಕಸ್ಟಮರ್. ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್? ಸರ್ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ ಕಾರು. ನಿಮ್ಗೆ ಲೆಗ್ ರೂಮ್ ನೋಡ್ತಾ ಇರ್ಬೋದು, ಆರಾಮಾಗಿದೆ, ಸೂಪರ್ ಆಗಿದೆ. ಲೆಗ್ ರೂಮ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ ಥರ್ಡ್ ರೋ ಅಲ್ಲಿ ಕೂಡ 2-3 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಗಾಡಿ. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? 16,500 ಹೇಳ್ತಾ ಇದೀವಿ. ಒಂದು 16 ಲಕ್ಷಕ್ಕೆ ಆಗುತ್ತೆ ಸರ್. 16 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಹುಂಡೈ ಕ್ರೆಟಾ SX CRDI ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ಗಾಡಿ, ಸಕ್ಕದಾಗಿದೆ. ಅದು ಕೂಡ ವೈಟ್ ಕಲರ್, 1.6 ಡೀಸೆಲ್ ಇಂಜಿನ್. ಹೇಳಿ ಸರ್ ಇದು 2017 ಸಿಂಗಲ್ ಓನರ್ ಸರ್ ಇದು. ಓಕೆ, ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? 110 ಆಗಿದೆ ಸರ್. 110 ರನ್ ಆಗಿದೆ. ಸಿಂಗಲ್ ಓನರ್ 110 ಆಗಿದೆ. ಸೊ ಕಂಪ್ಲೀಟ್ ಆಗಿ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದ್ದೇ ಇರುತ್ತೆ. ಇದೆ ಸರ್. ಸೊ ನಿಮ್ಗೆ 100% ಸರ್ವಿಸ್ ಟ್ರ್ಯಾಕ್ ಸಿಗುತ್ತೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ಆಡಿಯೋ ಸಿಸ್ಟಮ್ ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಆಮ್ರೆಸ್ಟ್ ಅಂಡ್ ರೂಫ್, ಇದು ರೇರ್ AC ಕೂಡ ಇದೆ ನಿಮಗೆ. ಅಂಡ್ ಹೆಡ್ ರೆಸ್ಟ್ ಕೂಡ ಇದೆ. ಸೊ ಅಲೈ ವೀಲ್ಸ್ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 11,500 ಹೇಳ್ತಾ ಇದೀವಿ. 11 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 11 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಸರ್? ಸಿಂಗಲ್ ಓನರ್ ಗಾಡಿ, 100% ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್. ಅಪ್ಡೇಟ್ ಪೂರ್ತಿ ಕಂಪ್ಲೀಟ್ ಆಗಿ ಹಿಸ್ಟ್ರಿ ಇದೆ. ಡೀಸೆಲ್ ವೆಹಿಕಲ್. ಅಂಡ್ ಇಕೋ ಸ್ಪೋರ್ಟ್ ಹುಡ್ಕೋರ್ಗೆ ಒಂದು ಇಕೋ ಸ್ಪೋರ್ಟ್ ಇದೆ. ಗಾಡಿ ಮಾತ್ರ ಈ ತರ ಇದೆ. ಡೀಸೆಲ್ ವೆಹಿಕಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ 2016 ಸೆಕೆಂಡ್ ಓನರ್, 60,000 ಓಡಿದೆ. 2016 ಸೆಕೆಂಡ್ ಓನರ್, 60,000ನೇ ರನ್ ಆಗಿದೆ. ಹೌದು ಸರ್. 60,000 ಓಡಿರೋ ಗಾಡಿಗೆ ಟ್ರ್ಯಾಕ್ ಇದೆಯಾ ಸರ್? ಇದೆ ಸರ್, ಇದೆ. 100% ಟ್ರ್ಯಾಕ್ ಇದೆ. ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ಕಾಂಪ್ಯಾಕ್ಟ್ SUV ಗಾಡಿಗೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 6.5 ಲಕ್ಷ ಫೈನಲ್ ಆಗುತ್ತೆ ಸರ್. 6.5ಗೆ ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸರ್ ಇದು ಎಷ್ಟು ಮಾಡಲ್ ಹೇಳಿದ್ದು? 2016 ಮಾಡಲ್. 100% ಲೋನ್ ಆಗುತ್ತಲ್ಲ ಸರ್? 100% ಲೋನ್ ಆಗುತ್ತೆ. ಸೊ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ. 100% ಲೋನ್ ಆಗುತ್ತೆ. ಏರ್ ಬ್ಯಾಗ್ ಎಲ್ಲ ಇದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟುಡೇ ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ನಿಮ್ಗೆ ಸೂಪರ್ ಆಗಿದೆ. ಫೋರ್ಡ್ ಇಕೋ ಸ್ಪೋರ್ಟ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ತುಂಬಾ ಆಫ್ ರೋಡ್ಗೂ ಆನ್ ರೋಡ್ಗೂ ತುಂಬಾ ಚೆನ್ನಾಗಿರುತ್ತೆ ಈ ವೆಹಿಕಲ್. 6.5 ಲಕ್ಷಕ್ಕೆ ಫೈನಲ್. ಹೌದು ಸರ್, ಹೌದು. ಸಾಕಷ್ಟು ಜನ ವ್ಯಾಗ್ನರ್ ಗೆ ಹುಡುಕ್ತಾ ಇರ್ತಾರೆ. ಹೇಳಿ ಸರ್ ಡೀಟೇಲ್ಸ್. 13 ಸೆಕೆಂಡ್ ಓನರ್ ಸರ್, VXI. 13 ಸೆಕೆಂಡ್ ಓನರ್ VXI. ಹೌದು ಸರ್. ಎಷ್ಟು ರನ್ ಆಗಿದೆ ಸರ್? 65,000 ಆಗಿದೆ ಸರ್. 65,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಸ್ಟೂಡೆಂಟ್ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? 3.5 ಹೇಳ್ತಾ ಇದೀವಿ ಸರ್. 3.25ಕ್ಕೆ ಆಗುತ್ತೆ ಸರ್. 325 ಫೈನಲ್. 325ಗೆ ಫೈನಲ್ ಆಗುತ್ತೆ. 100% ಲೋನ್ ಕೂಡ ಆರಾಮಾಗಿ ಆಗುತ್ತೆ ನಿಮ್ಗೆ. ವ್ಯಾಗನರ್ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್. ವ್ಯಾಗನರ್ VXI ಮಿಡಲ್ ವೇರಿಯಂಟ್. ಟ್ರ್ಯಾಕ್ ಇದೆಯಾ ಸರ್? ಹೌದು ಸರ್, ಇದೆ. ಓಕೆ. ಅಂಡ್ ಇನ್ನೊಂದು ಹುಂಡೈ ಗಾಡಿ ಹೇಳಿ ಸರ್. 2010 ಥರ್ಡ್ ಓನರ್ ಇದೆ ಸರ್ ಇದು. ಓಕೆ. 1,80,000ಕ್ಕೆ ಆಗುತ್ತೆ ಸರ್ ಫೈನಲ್. 180 ಫೈನಲ್. ಥರ್ಡ್ ಓನರ್ 180 ಫೈನಲ್ ಆಗ್ಬಿಡುತ್ತೆ. ಅಂಡ್ ಎಷ್ಟು ರನ್ ಆಗಿದೆ ಸರ್ ಇದು? ಇದು 70,000 ಆಗಿದೆ ಸರ್. ಬರೀ 70,000 ಕಿಲೋಮೀಟರ್ ರನ್ ಆಗಿದೆ. ನೋಡ್ತಾ ಇರ್ಬೋದು, ಗಾಡಿ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಜಾಸ್ತಿ ಕಿಲೋಮೀಟರ್ ರನ್ ಆಗಿಲ್ಲ. ಬಟ್ ಓನರ್ಶಿಪ್ ಅಂದ್ರೆ ಮೂರನೇ ಓನರ್ ಆಗಿದೆ. ಸರ್ ಏನ್ ಹೇಳಿದ್ದು ಪ್ರೈಸ್? 180 ಆಗುತ್ತೆ ಸರ್. 180 ಫೈನಲ್ ಆಗುತ್ತೆ. ಅಂಡ್ ಇನ್ನೂ ಒಂದು ಹುಂಡೈ ಗಾಡಿ i20 ಹೇಳಿ ಸರ್. 2011 ಸಿಂಗಲ್ ಓನರ್ ಸರ್, ಡೀಸೆಲ್. ಓಕೆ. ಅದು 70,000 ಓಡಿದೆ ಸರ್. ಇದು 375 ಫೈನಲ್ ಆಗುತ್ತೆ ಸರ್. ಇದು 375 ಫೈನಲ್ ಆಗುತ್ತೆ ಸರ್. ಸರ್ ಡೀಸೆಲ್ ವೆಹಿಕಲ್ ಸರ್. 375 ಫೈನಲ್ ಡೀಸೆಲ್ ವೆಹಿಕಲ್. ಓನರ್ಶಿಪ್ ಸರ್? ಸಿಂಗಲ್ ಓನರ್. ಸೆಕೆಂಡ್ ಓನರ್? ಸಿಂಗಲ್ ಓನರ್. ಸರ್ ನಿಮ್ಗೆ ಸಿಂಗಲ್ ಓನರ್ ಕಾರು 375ಗೆ ಫೈನಲ್ ಆಗ್ಬಿಡುತ್ತೆ. ಅದು ಕೂಡ i20 ಸ್ಪೋರ್ಟ್ಸ್ ವೇರಿಯಂಟ್, ರೆಡ್ ಕಲರ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ.
ಸೊ ಟಾಟಾ ನ್ಯಾನೋ ಬಗ್ಗೆ ಹೇಳಿ ಸರ್. ಸರ್ 2014 ಸಿಂಗಲ್ ಓನರ್ ಟ್ವಿಸ್ಟ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ಸರ್. ಓಕೆ, ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? 1.75 ಹೇಳ್ತದೆ ಸರ್, 1.55 ಫೈನಲ್ ಆಗುತ್ತೆ ಸರ್. 1.55ಗೆ ಫೈನಲ್. ಓನರ್ಶಿಪ್ ಸರ್ ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ಟ್ವಿಸ್ಟ್ ಇದು? ಹೌದು ಸರ್, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ. ಸೊ ಇದು ನಾರ್ಮಲ್ ನ್ಯಾನೋಗಿಂತ ಸ್ವಲ್ಪ ಅಪ್ಡೇಟೆಡ್ ವರ್ಷನ್. ನ್ಯಾನೋ ಟ್ವಿಸ್ಟ್, ಅರೇ ನ್ಯಾನೋ ಟ್ವಿಸ್ಟ್. ಸರ್ ಸೆಲೆರಿಯಾ ಬಗ್ಗೆ ಹೇಳಿ ಸರ್. ಸರ್ 2019 ಸೆಕೆಂಡ್ ಓನರ್ 50,000 ಓಡಿದೆ. ZXi ಟಾಪ್ ಎಂಡ್ ಮಾಡಲ್ ಬರುತ್ತೆ ಸರ್. ZXi ಟಾಪ್ ಎಂಡ್ ಟಾಪ್ ಎಂಡ್ ಒಂದು 495 ಫೈನಲ್ ಆಗುತ್ತೆ ಸರ್. 495ಗೆ ಫೈನಲ್ ಮಾಡಿದ್ರೆ ಟಾಪ್ ಎಂಡ್ ವೆಹಿಕಲ್ ನ. ಅಂಡ್ ಇದು ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ZXi ಟಾಪ್ ಎಂಡ್ ವೆಹಿಕಲ್. ಸರ್ ಟ್ರ್ಯಾಕ್ ಇದೆಯಾ ಈ ಗಾಡಿದು? ಇದೆ ಸರ್ ಇದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಈ ಶೋರೂಮ್ ಅಲ್ಲಿ ಎಲ್ಲಾ ಗಾಡಿಗಳದ್ದು ಟ್ರ್ಯಾಕ್ ಇದ್ದೇ ಇರುತ್ತೆ. ಸೊ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಅಂಡ್ ಟುಡೇ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ, ಏರ್ ಬ್ಯಾಗು ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಪೆಟ್ರೋಲ್ ವೆಹಿಕಲ್ ಸರ್. ಹತ್ತತ್ರ 18, 19, 20 ಬರುತ್ತೆ ಸರ್ ಮೈಲೇಜ್. 22 ಬರುತ್ತೆ ಸರ್. 22 ಈಸಿಯಾಗಿ ಬರುತ್ತೆ ಸರ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 495 ಆಗುತ್ತೆ ಸರ್. 495 ಫೈನಲ್ ಆಗುತ್ತೆ ಸರ್. ಇಯಾನ್ ಹುಡ್ಕೋರ್ಗೆ ಒಂದು ಇಯಾನ್ ಇದೆ, ಹೇಳಿ ಸರ್ ಇಯಾನ್ ಬಗ್ಗೆ ಡೀಟೇಲ್ಸ್. ಸರ್ 2014 ಸಿಂಗಲ್ ಓನರ್ ಸರ್. 2014 ಸಿಂಗಲ್ ಓನರ್, 60,000 ಓಡಿದೆ ಸರ್. ಓಕೆ, 325 ಹೇಳ್ತಾ ಇದೆ. 3 lakhs ಫೈನಲ್ ಆಗುತ್ತೆ ಸರ್. ಇದು 3 lakhsಗೆ ಫೈನಲ್ ಮಾಡಿ ಕೊಡ್ತೀರಾ ಇಯಾನ್? ಹೌದು ಸರ್. 4 ಪವರ್ ವಿಂಡೋ ಇದೆ, AC ಇದೆ, ರಿಮೋಟ್ ಕಂಟ್ರೋಲ್ ಇದೆ, ಎಲ್ಲ ಇದೆ ಸರ್. ಸೆಂಟ್ರಲ್ ಲಾಕ್ ಇದೆ. ಸೆಂಟ್ರಲ್ ಲಾಕಿಂಗ್, ಫುಲ್ ಟಾಪ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಇದೆ ನಿಮಗೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಎಷ್ಟು ರನ್ ಆಗಿದೆ ಇಯಾನ್? 70,000 ಆಗಿದೆ ಸರ್. ಓನರ್ಶಿಪ್ ಸರ್? ಸಿಂಗಲ್ ಓನರ್ ಇದೆ. ಇನ್ಸೂರೆನ್ಸ್ ಏನಿದೆ? ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. 3 lakh ಫೈನಲ್ ಆಗುತ್ತೆ ಸರ್. ಓಕೆ, ಇನ್ನೂ ಒಂದು ನ್ಯಾನೋ ಹೇಳಿ ಸರ್. 2014 ಸೆಕೆಂಡ್ ಓನರ್ ಸರ್ ಇದು. ಓಕೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಟ್ವಿಸ್ಟ್ ಇದು. ನ್ಯಾನೋ ಟ್ವಿಸ್ಟ್ 1.5 ಫೈನಲ್ ಆಗುತ್ತೆ ಸರ್. 1.5 ಫೈನಲ್. ಇದು ಕೂಡ ಟ್ವಿಸ್ಟ್. ಸೊ 1.5 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನಿಮ್ಗೆ ನ್ಯಾನೋ ಟ್ವಿಸ್ಟ್ ಬಂದ್ಬಿಟ್ಟು ಸ್ವಲ್ಪ ಅಪ್ಡೇಟೆಡ್ ವರ್ಷನ್. ಸೊ ಲೋ ಬಡ್ಜೆಟಲ್ಲಿ ವೆಹಿಕಲ್ ನ್ಯಾನೋ ಕಾರ್ ತುಂಬಾ ಇನ್ಬಿಲ್ಟ್ ಕ್ವಾಲಿಟಿ ಟಾಟಾ ಅವ್ರದ್ದು ತುಂಬಾ ಚೆನ್ನಾಗೇ ಇರುತ್ತೆ ಸರ್. 1.5 ಫೈನಲ್. ಓಕೆ ಸರ್, 1.5 ಫೈನಲ್ ಆಗುತ್ತೆ ಸರ್. ಓಕೆ, ಅಂಡ್ ಹೋಂಡಾ ಸಿಟಿ ಪೆಟ್ರೋಲ್ ವೆಹಿಕಲ್ ಹುಡ್ಕೋರ್ಗೆ ಪೆಟ್ರೋಲ್ ವೆಹಿಕಲ್ ಇದೆ. ಐವಿ ಟೆಕ್ ಎಸ್ ವೇರಿಯಂಟ್ ಮಿಡಲ್ ವರ್ಷನ್ ಹೇಳಿ ಸರ್. ಸರ್ 2011 ಸೆಕೆಂಡ್ ಓನರ್ ಸರ್ ಇದು. ಓಕೆ, ಸೆಕೆಂಡ್ ಓನರ್. 11 ಸೆಕೆಂಡ್ ಓನರ್. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? ಇದು 80,000 ಆಗಿದೆ ಸರ್. 80,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್. ಇವಾಗ ಹೋಂಡಾ ಸಿಟಿ ಪೆಟ್ರೋಲ್ ಅಂದ್ರೆ ಸ್ವಲ್ಪ ಮೈಲೇಜ್ ನೋಡ್ತಾರೆ, ಎಷ್ಟು ಬರ್ಬೋದು? ಇದೊಂದು 15 ಬರುತ್ತೆ ಸರ್ ಮೈಲೇಜ್. 15 ಆರಾಮಾಗಿ ಬರುತ್ತೆ. ಸೊ ಇದು ಲಕ್ಸುರಿ ಕಾರು, ಪ್ರೀಮಿಯಂ ಲಕ್ಸುರಿ ವೆಹಿಕಲ್. ಈ ಗಾಡಿ ಏನ್ ಹೇಳಿದ ಪ್ರೈಸ್ ಸರ್? 425 ಹೇಳಿದಾಗ 4 lakhs ಫೈನಲ್ ಆಗುತ್ತೆ ಸರ್. ಇದು 4 lakhs ಫೈನಲ್. ಹೌದು ಸರ್, ಹೌದು. ಓಕೆ, ಅಂಡ್ ಅದೇ ತರ ಇನ್ನೂ ಒಂದು ಸೆಡಾನ್ ವೆಹಿಕಲ್ ವೋಕ್ಸ್ ವ್ಯಾಗನ್ ವೆಂಟೋನ ಸರ್ ಇದು. ಹಾ ಸರ್, 2014 ಸೆಕೆಂಡ್ ಓನರ್. 14 ಸೆಕೆಂಡ್ ಓನರ್. ಹಾ ಸರ್, ಟ್ರೆಂಡ್ ಕಂಫರ್ಟ್ ಲೈನ್ ಡೀಸೆಲ್ ವೆಹಿಕಲ್. ಹೌದು ಸರ್. ಸೊ ಲಕ್ಸುರಿಗೆ ಲಕ್ಸುರಿ ಕಾರು. ಸೊ ಮಿಡಿಲ್ ವೇರಿಯಂಟ್ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ಮಿಡಿಲ್ ವೇರಿಯಂಟ್ ಸ್ವಲ್ಪ ಪ್ರೀಮಿಯಂ ವೆಹಿಕಲ್ ಆಗಿರುತ್ತೆ ಅಂಡ್ ಸ್ವಲ್ಪ ಮೀಡಿಯಂ ಪ್ರೈಸ್ ಅಲ್ಲೂ ಕೂಡ ಬರುತ್ತೆ ಅಂತ. ಸೊ ಡೀಸೆಲ್ ವೆಹಿಕಲ್ ವೆಂಟೋ ಮೈಲೇಜ್ 18 ಬರುತ್ತೆ ಸರ್. 20+ ಬರುತ್ತೆ ಸರ್. 20+ ಈಸಿಯಾಗಿ ಬರುತ್ತೆ. ಹೌದು ಸರ್, ಹೌದು. ರೇರ್ AC ಕೂಡ ಎಲ್ಲ ಇದೆ. ರೇರ್ AC ಆಮ್ರೆಸ್ಟ್ ಎಲ್ಲ ಇದೆ. ಎಷ್ಟು ರನ್ ಆಗಿದೆ ವೆಂಟೋ ಇದು? ಸರ್ 70,000 ಆಗಿದೆ. 70,000 ಕಿಲೋಮೀಟರ್ ರನ್ ಆಗಿದೆ. ಸೊ ಟೈರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅಂಡ್ ವೆಂಟೋ ಟ್ರೆಂಡ್ ಲೈನ್ ಅಲ್ವಾ ಸರ್ ಇದು? ಹೌದು ಸರ್. ಸರ್ವಿಸ್ ಎಲ್ಲ ಇದೆ, ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಅಂಡ್ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಹೌದು, ಹೌದು. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 5 lakhs ಹೇಳ್ತಾ ಇದೀವಿ, 490 ಆಗುತ್ತೆ ಸರ್. ಇದು 490 ಫೈನಲ್ ಆಗುತ್ತೆ ಸರ್. ಓಕೆ, ಸೊ ಇನ್ನೂ ಒಂದು ಸಡನ್ ಕಾರು ಸೊ ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ನೆಕ್ಸಾ ಸಿಯಾಜ್ ZA+ ಡೀಸೆಲ್ ವೆಹಿಕಲ್. ಸೊ ಡೀಸೆಲ್ ವೆಹಿಕಲ್ ಸಿಯಾಜ್ ಇವಾಗ ನಿಮ್ಗೆ ಹುಡುಕಿದ್ರೆ ಸಿಗಲ್ಲ. ಆಲ್ಮೋಸ್ಟ್ ಇವೇನ್ ಸ್ಟಾಪ್ ಆಗಿದೆ, ಬಟ್ ತುಂಬಾ ಬೇಡಿಕೆ ಇರುವಂತ ಗಾಡಿ. ಹೇಳಿ ಸರ್ ಇದು. ಸರ್ 2017 ಸಿಂಗಲ್ ಓನರ್ ZA+. 17 ಸಿಂಗಲ್ ಓನರ್ ZA+. 825 ಹೇಳಿದ್ರೆ ಸರ್ 8 lakhs ಫೈನಲ್ ಆಗುತ್ತೆ ಸರ್. 8 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಸೊ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಟೈರ್ ಕಂಡೀಷನ್ ಕೂಡ 100% ತುಂಬಾ ಚೆನ್ನಾಗಿದೆ.
ಪುಷ್ ಬಟನ್ ಬರುತ್ತೆ ಸರ್. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, ಸ್ಮಾರ್ಟ್ ಹೈಬ್ರಿಡ್ ಎಲ್ಲ ಇದೆ. ಸೊ ಡೀಸೆಲ್ ಸಿಯಾಜ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಸರ್. ಇದು ಕೂಡ ಒಂದು 18-20 ಈಸಿಯಾಗಿ ಬರುತ್ತಲ್ಲ ಸರ್. ಮೇಲೆ ಬರುತ್ತೆ ಸರ್. ಇದನ್ನು ಲಕ್ಸುರಿ ಸೆಡಾನ್ ಫ್ರಮ್ ಮಾರುತಿ ಸುಜುಕಿ ಸರ್. ಈ ಗಾಡಿಗೆ ಟ್ರ್ಯಾಕ್ ಇದೆಯಾ ಸರ್? ಹಾ, ಎಲ್ಲ ಅಪ್ಡೇಟ್ ಇದೆ ಸರ್. 100% ಟ್ರ್ಯಾಕ್ ಅಪ್ಡೇಟ್ ಇದೆ ಸರ್. ಇನ್ನೂ ಒಂದ್ಸಲ ಪ್ರೈಸ್ ಹೇಳಿ ಸರ್. 825 ಹೇಳ್ತಾ ಇದೀವಿ. 8 lakhs ಫೈನಲ್ ಆಗುತ್ತೆ. 8 lakhs ಫೈನಲ್ ಆಗ್ಬಿಡುತ್ತೆ. ಹೌದು ಸರ್. i10 ಬೆಸ್ಟ್ ಬಡ್ಜೆಟ್ ಕಾರ್ 1.2 ಮಿಡಲ್ ವೇರಿಯಂಟ್. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಅನ್ಸುತ್ತೆ. ಹೇಳಿ ಸರ್. ಸರ್ 2009 ಸೆಕೆಂಡ್ ನೋರು 70,000 ಓಡಿದೆ ಸರ್. ಇದು 70,000 ಕಿಲೋಮೀಟರ್ ರನ್ ಆಗಿದೆ. 2.5 ಲಕ್ಷ ಫೈನಲ್ ಆಗುತ್ತೆ ಸರ್. 2.5 ಫೈನಲ್ ಸೆಕೆಂಡ್ ಓನರ್ ಸರ್ ಇದು. ಹೌದು ಸರ್. ಹೌದು ಸರ್. ಸೊ ಇದರಲ್ಲೂ ಕೂಡ ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಅಂಡ್ ಆಡಿಯೋ ಸಿಸ್ಟಮು ಎಲ್ಲ ಬರುತ್ತೆ ಸರ್. ಏನ್ ಹೇಳಿದ್ದು ಪ್ರೈಸ್? ಸರ್ 2.5 ಫೈನಲ್ ಆಗುತ್ತೆ. 2.5 ಫೈನಲ್ ಆಗುತ್ತೆ. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದು ಸರ್. ಇನ್ನೂ ಒಂದು i10 ಬ್ಲಾಕ್ ಕಲರ್. ಹೇಳಿ ಸರ್. ಸರ್ 2009 ಸೆಕೆಂಡ್ ಓನರ್ ಸರ್. ಮ್ಯಾಗ್ನಾ ಪ್ಲಸ್ ಅಂತ ಇದು. ಓಕೆ. ಒಂದು 240 ಫೈನಲ್ ಆಗುತ್ತೆ ಸರ್. ಇದು 240 ಫೈನಲ್ ಮ್ಯಾಗ್ನಾ ಪ್ಲಸ್. ಹೌದು ಸರ್. ಹೌದು. ಸೊ ಮ್ಯಾಗ್ನಾ ಪ್ಲಸ್ 240 ಫೈನಲ್. ಸೊ ಇದರಲ್ಲೂ ಕೂಡ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್. ಈ ವೆಹಿಕಲ್ ಎಷ್ಟು ರನ್ ಆಗಿದೆ? 65,000 ಆಗಿದೆ ಸರ್. ಓನರ್ಶಿಪ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. 240 ಫೈನಲ್ ಆಗುತ್ತೆ. 240 ಫೈನಲ್. ಅಂಡ್ ಫಿಯಟ್ ಲೀನಿಯಾ ಎಮೋಷನ್ ಸೆಡಾನ್ ಕಾರು. ಫಿಯಟ್ ಅಮೆರಿಕನ್ ಬ್ರ್ಯಾಂಡ್. ಇನ್ಬಿಲ್ಟ್ ಕ್ವಾಲಿಟಿ ಅಂಡ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಸೂಪರ್ ಆಗಿರುತ್ತೆ. ಟಾಪ್ ಎಂಡ್ ಮಾಡಲ್ಲ ಸರ್. ಟಾಪ್ ಎಂಡ್ ಗಾಡಿ. ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಡಬಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 2011 ಸಿಂಗಲ್ ಓನರ್ ಸರ್. ಡೀಸೆಲ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು? 325, 3 lakhs ಫೈನಲ್ ಆಗುತ್ತೆ ಸರ್. 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು ಸೆಡಾನು ಇದು. ಸೊ ಹ್ಯಾಚ್ ಬ್ಯಾಕ್ ಎಲ್ಲ ಸೆಡಾನು ನೋಡ್ತಾ ಇರ್ಬೋದು. ಒಳ್ಳೆ ಲಗೇಜ್ ಎಲ್ಲ ಇಟ್ಕೊಂಡ್ಬಿಡ್ಬೋದು. ಒಳ್ಳೆ ದೊಡ್ಡ ಬೂಟ್ ಸ್ಪೇಸ್ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸೆಡಾನ್ ಬಗ್ಗೆ ನಾವೇನ್ ಮಾತಾಡಂಗೇ ಇಲ್ಲ. ಸೊ ಸಿಂಗಲ್ ಓನರ್ ಅಲ್ವಾ ಸರ್ ಇದು? ಸಿಂಗಲ್ ಓನರ್. ಫಿಯಟ್ ಲೀನಿಯಾ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ನಿಮ್ಗೆ ಆಲ್ಮೋಸ್ಟ್ ಸಿಗದೇ ಇಲ್ಲ. ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ ಹತ್ರ. ಸೊ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು. ಏರ್ ಬ್ಯಾಗು ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಡಿಯೋ ಸಿಸ್ಟಮು ಎಲ್ಲ ಬರುತ್ತೆ ಸರ್. 18-20 ಈಸಿಯಾಗಿ ಬರುತ್ತೆ ಸರ್. ಬರುತ್ತೆ 20 ಬರುತ್ತೆ ಮೈಲೇಜ್. 20 ಬರುತ್ತೆ. ಸೇಮ್ ಸ್ವಿಫ್ಟ್ ಇಂಜಿನ್ ಬರುತ್ತೆ ಸರ್. ಇದು ಸ್ವಿಫ್ಟ್ ಇಂಜಿನ್. ಹೌದು ಸರ್. 1.3. ಹೌದು ಸರ್. ಡೀಸೆಲ್ ವೆಹಿಕಲ್ ಸಕ್ಕದಾಗಿರುತ್ತೆ. ಮಲ್ಟಿಜೆಟ್ ಇಂಜಿನ್ ಬರುತ್ತೆ. ಹೌದು ಸರ್. ಹೌದು. ಓಕೆ ಸರ್. ಏನ್ ಹೇಳಿದ್ದು ಪ್ರೈಸ್? 325, 3 lakhs ಫೈನಲ್ ಆಗುತ್ತೆ ಸರ್. 325 ಕೋಟಿಂಗು 3 lakhs ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಫೈನಲ್ ಆಗುತ್ತೆ ಸರ್. ಓಕೆ ಸರ್. ಅಂಡ್ ಬೆಲೆನೋ ನೆಕ್ಸಾ ಪೆಟ್ರೋಲ್ ವೆಹಿಕಲ್ ಸರ್ ಇದು? ಹೌದು ಸರ್. 2017 ಸಿಂಗಲ್ ಓನರ್. 17 ಸಿಂಗಲ್ ಓನರ್. 48,000 ಓಡಿದೆ ಸರ್. ಸಿಗ್ಮಾ ವೇರಿಯಂಟ್ ಇದೆ. ಸಿಗ್ಮಾ ವೇರಿಯಂಟ್. ಹೌದು ಸರ್. ಸೊ ಟೈರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಮಿಡಿಲ್ ವೇರಿಯಂಟ್ 48,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಹೌದು. ಸರ್ ಇದು ಏನ್ ಮೈಲೇಜ್ ಬರುತ್ತೆ ಸರ್? 20 ಬರುತ್ತೆ. 18, 19 ಬರುತ್ತೆ ಸರ್. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗು ಅಂಡ್ ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 20, 19 ಈಸಿಯಾಗಿ ಬರುತ್ತೆ. ಹೌದು. ಓಕೆ ಸರ್. ಈ ವೆಹಿಕಲ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 590 ಫೈನಲ್ ಆಗುತ್ತೆ ಸರ್. 590 ಫೈನಲ್ ಆಗುತ್ತೆ ಸರ್. ಓಕೆ. 590 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇನ್ನೂ ಒಂದು ಮಾರುತಿ ಸುಜುಕಿ ZX-i ಪೆಟ್ರೋಲ್ ವೇರಿಯಂಟ್. ಹೇಳಿ ಸರ್. ಸ್ವಿಫ್ಟ್ 2006 ಸಿಂಗಲ್ ಓನರ್ ಸರ್. ಓಕೆ. 2028 ವರೆಗೂ ಪ್ಲಸ್ FC ಇದೆ. ಓನ್ಲಿ 40,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. ಇದು ಸರ್ ಎಷ್ಟು? 40,000 ಮಾತ್ರ ಆಗಿದೆ. 40,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ZX-i ಟಾಪ್ ಎಂಡ್. ZX-i ಟಾಪ್ ಎಂಡ್ ಗಾಡಿ. ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಸೊ ಇಷ್ಟು ಕಡಿಮೆ ಓಡಿರೋ ಕಾರು, ಟಾಪ್ ಎಂಡ್ ಕಾರು ನಿಮ್ಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಫ್ಯಾನ್ಸ್ ಏನಾರ ಇದ್ರೆ ಬೆಸ್ಟ್ ಕಾರು ಸರ್. ಇದು ಸಿಂಗಲ್ ಓನರಾ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಕಡಿಮೆ ಓಡಿದೆ, ಜಾಸ್ತಿ ರನ್ ಆಗಿಲ್ಲ. ಸೊ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಒರಿಜಿನಲ್ ಪೇಂಟಿಂಗ್ ಅಲ್ಲೇ ಇದೆ. ಅಂಡ್ ಮಾಡಲ್ ಯಾವ ಸರ್ ಇದು? 2006 ಸಿಂಗಲ್ ಓನರ್. 28 ವರೆಗೂ FC ಇದೆ ಸರ್. 28 ಗಂಟೆ FC ಇದೆ. ಹೌದು ಸರ್. ಪ್ಲಸ್ FC ಇದೆ ಸರ್. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 290 ಫೈನಲ್ ಆಗುತ್ತೆ ಸರ್. ಇದು 290 ಫೈನಲ್ ಆಗುತ್ತೆ. ಹತ್ತತ್ರ ನಿಮ್ಗೆ ಒಂದು 17-18 ಈಸಿಯಾಗಿ ಬರುತ್ತೆ ಮೈಲೇಜ್. ಸೊ ಮೇಂಟೆನೆನ್ಸ್ ಮಾರುತಿ ಸುಜುಕಿ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಅದು ಒಂದು ಒಳ್ಳೆ ಪ್ರೈಸ್. ನಿಮ್ಗೆ ರೀಸೇಲ್ ವ್ಯಾಲ್ಯೂ ಕೂಡ ಸ್ವಿಫ್ಟ್ ಗೆ ಚೆನ್ನಾಗಿರುತ್ತೆ. ಅಂಡ್ ಒಂದ್ಸಲ ಕಾರ್ ತಗೊಂಡ್ರೆ ಆಲ್ಮೋಸ್ಟ್ ಒಂದು 5-6 ವರ್ಷ ಈಸಿಯಾಗಿ ಓಡಿಸ್ಕೊಂಡ್ಬಿಡ್ತಾರೆ ಸರ್. 290 ಆಗುತ್ತೆ. 290 ಫೈನಲ್. ಇನ್ಕ್ಲೂಡ್ ಟ್ರಾನ್ಸ್ಫರ್. ಅಂಡ್ ಇನ್ನೊಂದು ಏನೋ ನಮ್ಮ ವಿಡಿಯೋದಲ್ಲಿ ಹೇಳಿ ಸರ್. 2012 ಸೆಕೆಂಡ್ ಓನರ್ ಸರ್. ಇದು ಓಕೆ. ಒಂದು 225 ಫೈನಲ್ ಆಗುತ್ತೆ ಸರ್. ಇದು 225 ಫೈನಲ್ ಮಾಡಿ ಕೊಡ್ತೀರಾ? 2012 ಇಯಾನೋ ಮಿಡಲ್ ವೇರಿಯಂಟ್. ಹೌದು ಸರ್.
ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ರನ್ನಿಂಗ್. ಸೊ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ರನ್ನಿಂಗ್ ಇದೆ. ಸೊ ಇಯಾನ್ ಎರಾ ಪ್ಲಸ್. ಸೊ ಇದರಲ್ಲಿ ಕೂಡ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಹಾಕ್ಸಿದ್ದಾರೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ 18-20 ಈಸಿಯಾಗಿ ಬರುತ್ತೆ ಮೈಲೇಜ್. ಬರುತ್ತೆ ಸರ್, 20 ಬರುತ್ತೆ ಸರ್ ಮೇಲೆ. 20 ಆರಾಮಾಗಿ ಬರುತ್ತೆ. ಸೊ ಲೋ ಬಜೆಟ್ ಅಲ್ಲಿ ಒಳ್ಳೆ ಕಾರು, ಪ್ರೀಮಿಯಂ ಕಾರು, ಲೇಟೆಸ್ಟ್ ಕಾರ್ ಏನಾದ್ರು ತಗೊಬೇಕಂದ್ರೆ ಬೆಸ್ಟ್ ಆಪ್ಷನ್. ಸರ್ ಇನ್ನೂ ಒಂದ್ಸಲ ಏನಾರ ಒಂದ್ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡಕ್ಕಾಗುತ್ತಾ? ಇಲ್ಲ ಸರ್, 225 ಆಗುತ್ತೆ ಸರ್. 225 ಫೈನಲ್ ಆಗುತ್ತೆ ಸರ್. ಸೊ ಸ್ಯಾಂಟ್ರೋ ಬಗ್ಗೆ ಹೇಳಿ ಸರ್. ಸರ್ 2010 ಸೆಕೆಂಡ್ ಓನರ್, ಬರೀ 54,000 ಓಡಿದೆ ಸರ್. ಇದು 54,000 ರನ್ ಆಗಿದೆ ಸರ್. ಅಪ್ಡೇಟ್ ಹಿಸ್ಟ್ರಿ ಇದೆ ನಿಮ್ಗೆ ಇದು. ಸೊ 54,000 ಓಡಿರೋ ಸ್ಯಾಂಟ್ರೋ ನೋಡಿ, ಕ್ಲೀನ್ ಆಗಿದೆ. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಇಲ್ಲ, ಒರಿಜಿನಲ್ ಪೇಂಟಿಂಗ್ ನಲ್ಲಿ ಇದೆ. ಅಂಡ್ ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಮಾತ್ರ ಸೆಕೆಂಡ್ ಆಗಿದೆ. ಅಂಡ್ 235 ಆಗುತ್ತೆ ಸರ್ ಇದು. 235 ಫೈನಲ್ ಆಗುತ್ತೆ. 235 ಗೆ ಫೈನಲ್. ಸೊ ನಿಮ್ಗೆ ಸಿಮಿಲರ್ ಆಗಿ ಇದು ಒಂಥರ i10 ತರಾನೇ ಇರುತ್ತೆ. ಇದಾದ್ಮೇಲೆ i10 ಬಂದಿರೋದು. ಸರ್ ಏನ್ ಹೇಳಿದ್ರು ಪ್ರೈಸ್? 235 ಆಗುತ್ತೆ ಸರ್. ಓಕೆ. ಅಂಡ್ ಇನ್ನೊಂದು ಸೆಲೆರಿಯೋ ಹೇಳಿ ಸರ್. ಸರ್ 2017 ಸಿಂಗಲ್ ಓನರ್, 65,000 ಓಡಿದೆ ಸರ್. VXI ಇದು ಒಂದು 460 ವರೆಗೂ ಆಗುತ್ತೆ ಸರ್ ಫೈನಲ್. ಇದು 460 ಗಂಟ ಫೈನಲ್ ಮಾಡಿ VXI ಮಿಡಲ್ ವೇರಿಯಂಟ್. ಹೌದು ಸರ್, ಹೌದು. ಸೊ VXI ಅಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಅಂಡ್ ಲೆದರ್ ಇಂಟೀರಿಯರ್ಸ್, ಎಕ್ಸ್ಟ್ರಾ ನಿಮ್ಗೆ ಅಡಿಷನಲ್ ಆಗಿ ಟಚ್ ಇದು ಆಡಿಯೋ ಸಿಸ್ಟಮ್ ಎಲ್ಲ ಇದೆ. ಸೊ VXI ಆರಾಮಾಗಿ ನಿಮ್ಗೆ ಸೆಲೆರಿಯೋ 18-20 ಈಸಿಯಾಗಿ ಬರುತ್ತೆ. ಮೇಂಟೆನೆನ್ಸ್ ಚಾರ್ಜ್ ಕೂಡ ಕಡಿಮೆ. ರೀಸೇಲ್ ವ್ಯಾಲ್ಯೂ ಕೂಡ ಈ ಗಾಡಿಗೆ ತುಂಬಾ ಚೆನ್ನಾಗಿದೆ. ಅಂಡ್ ಸರ್ ಇದು ಇನ್ಸೂರೆನ್ಸ್ ಏನಿದೆ? ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಎಷ್ಟು ರನ್ ಆಗಿದೆ ವೆಹಿಕಲ್? 65 ಆಗಿದೆ ಸರ್. ಒಂದು ಫೈನಲ್ ಪ್ರೈಸ್ ಒಂದು 460 ವರೆಗೂ ಆಗುತ್ತೆ ಸರ್. ಇದು 460 ಗಂಟ ಆಗುತ್ತೆ ಸರ್. ಹೌದು. ಕ್ವಿಡ್ ನೋಡ್ತಾ ಇರ್ಬೋದು, ಕ್ಲೈಂಬರ್. ಇದು 1.1 ಲೀಟರ್ ಇಂಜನ್, ಟಾಪ್ ಎಂಡ್ ಗಾಡಿ. ಸೊ ಕ್ಲೈಂಬರ್ ಅಲ್ಲಿ ನಾವು ಅಲೈ ವೀಲ್ಸ್ ನೋಡೇ ಇರ್ಲಿಲ್ಲ, ಇದರಲ್ಲಿ ಅಲೈ ವೀಲ್ಸ್ ಎಲ್ಲ ಬರ್ತೈತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಲ್ಲಲ್ಲಿ ಡ್ಯುಯಲ್ ಕಲರಿಂಗ್ ಎಲ್ಲ ಇದೆ. ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್, ಬರೀ 35,000 ಓಡಿದೆ. ಓಕೆ. ಒಂದು 390 ಹೇಳ್ತಾ ಇದೀವಿ, ಒಂದು 375 ಫೈನಲ್ ಆಗುತ್ತೆ ಸರ್. ಇದು 375 ಗೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಆಲ್ಮೋಸ್ಟ್. ಸರ್ ಆರಾಮಾಗಿ ಈ ಗಾಡಿಗೆ ಒಂದು 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗ್ಬಿಡ್ಬೋದು. ಹೌದು ಸರ್, ಹೌದು. ಸೊ ಕ್ಲೈಂಬರ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗು, ಟಚ್ ಸ್ಕ್ರೀನು, RXT ವೇರಿಯಂಟ್. ಹೌದು. ಟಾಪ್ ಎಂಡ್ ಗಾಡಿ. 2017 ಮಾಡಲ ಸರ್? ಹೌದು ಸರ್, ಹೌದು. ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನ ತಗೊಂಡು ಹೋಗ್ಬಿಡ್ಬೋದು. ಕೋಟಿಂಗ್ ಪ್ರೈಸ್ ಏನ್ ಹೇಳಿದೆ? 390 ಹೇಳ್ತಾ ಇದೆ ಸರ್. 375 ಆಗುತ್ತೆ. 375 ಫೈನಲ್ ಆಗುತ್ತೆ. ಓಕೆ. ಅಂಡ್ ಈ ಗಾಡಿ ಬಗ್ಗೆ ಹೇಳಿ ಸರ್. 2008 ಸೆಕೆಂಡ್ ಓನರ್ ಸರ್. ಇದು ಟಾಪ್ ಎಂಡ್ ಮಾಡಲ್. ಓಕೆ. FC ಎಲ್ಲ ಮಾಡ್ಕೊಡ್ತೀವಿ. ಒಂದು 210 ಆಗುತ್ತೆ ಸರ್ ಫೈನಲ್. ಇದು 210 ಗೆ ಆಗುತ್ತೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಇದು 81 ಆಗಿದೆ ಸರ್. ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್. ಸೊ ಹುಂಡೈ ಕಾರ್ಸ್ ಟಾಪ್ ಎಂಡ್ ಮಾಡಲ್ ಇದೆ. ಪ್ರೀಮಿಯಂ ಆಗಿರುತ್ತೆ, ಅಷ್ಟು ಪ್ರೀಮಿಯಂ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಲೆದರ್ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಏನ್ ಹೇಳಿದ್ರು? 210 ಗೆ ಫೈನಲ್ ಆಗುತ್ತೆ ಸರ್. 210 ಗೆ ಈ ಗಾಡಿನ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಅಲ್ಲಿ ನೀವು ಲಾಂಗು ಅಂಡ್ ರೀಸೇಲ್ ವ್ಯಾಲ್ಯೂ ಗಾಡಿ ಕೂಡ ನಿಮ್ಗೆ ಅಷ್ಟು ಮೇಂಟೆನೆನ್ಸ್ ಬರಲ್ಲ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 18 ಬರುತ್ತಲ್ಲ ಸರ್ ಮೈಲೇಜ್? ಬರುತ್ತೆ ಸರ್. 210 ಫೈನಲ್. ಹೌದು ಸರ್. ಸೊ ನಾವ್ ಇವಾಗ ಶೋರೂಮ್ ಇಂದ ಹಿಂದ್ಗಡೆ ಬಂದಿದ್ವಿ. ಇಲ್ಲೂ ಕೂಡ 10ರಿಂದ 11 ಗಾಡಿ ಇದೆ. ಸೊ ಫೋರ್ಡ್ ಫಿಗೋ ಹುಡುಕೋರ್ಗೆ ಫೋರ್ಡ್ ಫಿಗೋ ಇದೆ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಅದು ಕೂಡ ಡೀಸೆಲ್ ಗಾಡಿ, ಮಿಡಲ್ ವೇರಿಯಂಟ್, 80,000 ಹೊಡಿರೋ ಕಾರು. 2011 ಸೆಕೆಂಡ್ ಓನರ್ ಸರ್ ಇದು. ಓಕೆ. ಇದೊಂದು 240 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 240 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್, ಹೌದು ಸರ್. 11 ಹೌದು. ಸೆಕೆಂಡ್ ಓನರ್. ಎಷ್ಟು? 81,000 ರನ್ ಆಗಿದೆ. ಹೌದು ಸರ್. ಸೊ ಡೀಸೆಲ್ ನಾವೇನ್ ಮಾತಾಡಂಗೆ ಇಲ್ಲ, ಒಳ್ಳೆ ಡೀಸೆಲ್ ಗಾಡಿ. ಸೊ ಅಪೋಲೋ ಟೈರ್ಸ್, ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ. ಸೊ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಅವೈಲೇಬಲ್ ಆಗಿದೆ. 10-20 ಈಸಿಯಾಗಿ ಬರುತ್ತೆ. 100% ಬರುತ್ತೆ ಸರ್. 100% 20 ಈಸಿಯಾಗಿ ಬರುತ್ತೆ ನಿಮ್ಗೆ. ಅಂಡ್ ಸೊ ನೋಡ್ತಾ ಇರ್ಬೋದು, ಏರ್ ಬ್ಯಾಗ್ ಎಲ್ಲ ಇದೆ ನೋಡಿ. 82,000 ನಿಮ್ಗೆ ನೀಟಾಗಿ ತೋರಿಸ್ತಾ ಇದೀನಿ. 82,623 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಕಸ್ಟಮೈಸ್ಡ್ ಸೀಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೊ ಇದು ಸೀಟಿಂಗ್ ಎಲ್ಲ ಕಸ್ಟಮೈಸ್ಡ್ ಎಲ್ಲ ಮಾಡಿಸಿದ್ದಾರೆ ಕಸ್ಟಮರ್. ಅಂಡ್ ಸರ್ 240 ಫೈನಲ್. ಹೌದು ಸರ್, ಹೌದು. ಓಕೆ.
240ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇನ್ನೂ ಒಂದು ಫಿಗೋ ಇದೆ, ಹೇಳಿ ಸರ್. ಸರ್ 2015 ಸಿಂಗಲ್ ಓನರ್ ಸರ್ ಇದು. ಓಕೆ. ಟೈಟಾನಿಯಂ ಇದು, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮಗೆ ಇದು. 20 ಕಿಲೋಮೀಟರ್ ಈಸಿ ಆಗಿ ಬರುತ್ತೆ. 2015 ಇದು 4 lakhs ಗೆ ಫೈನಲ್ ಆಗುತ್ತೆ ಸರ್ ನಿಮಗೆ. ಫೈನಲ್ 4 lakhs ಗೆ ಮಾಡ್ಕೊಟ್ಬಿಡ್ತೀರಾ? ಹೌದು ಸರ್. ವಿತ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಫೋರ್ಡ್ ತುಂಬಾ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದು. ಸೊ ಬಿಲ್ಡ್ ಕ್ವಾಲಿಟಿಯಲ್ಲಿ ಇವರು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ, ಆ ತರ ಬಿಲ್ಡ್ ಕ್ವಾಲಿಟಿ ಇರುತ್ತೆ. ಫೋರ್ಡ್ ಫಿಗೋ ಓಡಿಸಿರೋರಿಗೆ ಮಾತ್ರನೇ ಫೋರ್ಡ್ ಫಿಗೋ ಬಗ್ಗೆ ಗೊತ್ತಿರುತ್ತೆ. ಅಂಡ್ ಇದ್ರಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಸೊ ಇದು ಕೂಡ 18-20 ಈಸಿಯಾಗಿ ಬರುತ್ತೆ ಸರ್. ಈ ಗಾಡಿ ಫೈನಲ್ ಪ್ರೈಸ್ 4 lakhs ಫೈನಲ್ ಆಗುತ್ತೆ ಸರ್ ಇದು. 4 lakhs ಫೈನಲ್. 100% ಈ ಗಾಡಿ ಕೂಡ ಲೋನ್ ಆಗುತ್ತೆ. ಹೌದು ಸರ್. ಏನು ಒಂದು 50-60 ಸಾವಿರ 70 ಸಾವಿರ ಲೋನ್ ಆಗುತ್ತೆ ಸರ್ ಇದು. ಓಕೆ. 4 ಲಕ್ಷ ಫೈನಲ್. ಹೌದು ಸರ್. 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು ಸರ್. ಇನ್ನೂ ಒಂದು ಕ್ವಿಡ್ ಇದೆ, ಹೇಳಿ ಸರ್. 2018 ಸೆಕೆಂಡ್ ಓನರ್ ಸರ್, ಬರೀ 50,000 ಓಡಿದೆ. RXT ವೇರಿಯಂಟ್. ಹೌದು ಸರ್. ಆಟೋಮೆಟಿಕ್ ಇದು. ಆಟೋಮೆಟಿಕ್ ಗಾಡಿ. ಹೌದು ಸರ್. 50,000ನೇ ರನ್ ಆಗಿರೋದು. ಹೌದು ಸರ್. ಹೌದು. ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ. ಸೊ ಪೆಟ್ರೋಲ್ ವೆಹಿಕಲ್, ಸೊ ಮಿಡಲ್ ವೇರಿಯಂಟ್. ಇದು ಕೂಡ 1 ಲೀಟರ್ ಇಂಜಿನ್ ಅಲ್ವಾ ಸರ್? 1 ಲೀಟರ್ ಇಂಜಿನ್. ಸೊ ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ಅಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಸರ್. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸೊ 410 ಗೆ ಫೈನಲ್ ಆಗುತ್ತೆ ಸರ್ ಇದು. 410 ಗೆ ಫೈನಲ್. 1.1 ಲೀಟರ್ ಇಂಜಿನ್ ಇದು. ಓಕೆ. ಅಂಡ್ ಆಲ್ಟೋ K10 2011 ಸೆಕೆಂಡ್ ಓನರ್ ಸರ್ ಇದು. 70,000 ಓಡಿದೆ. ಓಕೆ. ಒಂದು 235-40 ವರೆಗೂ ಆಗುತ್ತೆ ಸರ್ ನಿಮಗೆ ಇದು. 235-40 ಗಂಟೆ ಆಗುತ್ತೆ. ಹೌದು ಸರ್. ಸೊ ಆಲ್ಟೋ K10 VXi. ನಾವು ಆಲ್ಟೋ ಗಾಡಿಗಳ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ, 100% ನಿಮ್ಗೆ ರೀಸೇಲ್ ವ್ಯಾಲ್ಯೂ ಇರುತ್ತೆ. ಸೊ ಇಲ್ಲೇ ಕಾರ್ ಎಕ್ಸ್ಚೇಂಜ್ ಮಾಡಿ ಕೂಡ ಬೇರೆ ಕಾರ್ ಕೂಡ ಇನ್ನೂ ಸ್ವಲ್ಪ ಪ್ರೀಮಿಯಂ ಕಾರ್ ಕೂಡ ತಗೊಂಡ್ ಹೋಗ್ಬಿಡ್ಬೋದು ನೀವು. ಈಗ ಈ ಶೋರೂಮ್ ಅಲ್ಲಿ ಕಾರ್ ಏನಾದ್ರು ತಗೊಂಡ್ರೆ ಸರ್ 240 ಫೈನಲ್. ಹೌದು ಸರ್. ಹೌದು. 2011 ಸೆಕೆಂಡ್ ಓನರ್. ಓಕೆ. ಆಲ್ಟೋ K10 2011 ಸೆಕೆಂಡ್ ಓನರ್. 240 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. VXi ಗಾಡಿ. ಡೀಸೆಲ್ ಸ್ವಿಫ್ಟ್ ಹುಡ್ಕೋರ್ಗೆ ಡೀಸೆಲ್ ಸ್ವಿಫ್ಟ್, ಅದು ಕೂಡ ವೈಟ್ ಕಲರ್, ಹೇಳಿ ಸರ್. 2009 ಸೆಕೆಂಡ್ ಓನರ್ ಸರ್. 60,000 ಓಡಿದೆ. 66,000 ಓಡಿದೆ. ಓಕೆ. ಒಂದು 325 ಫೈನಲ್ ಆಗುತ್ತೆ ಸರ್ ಇದು. 325 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 66,000 ಓಡಿದೆ. ಎಲ್ಲ ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದು. ಶೋರೂಮ್ ಹಿಸ್ಟ್ರಿ. ಹೌದು ಸರ್. ಇಷ್ಟು ಕಡಿಮೆಗೆ ನಿಮ್ಗೆ ಡೀಸೆಲ್ ವೆಹಿಕಲ್ ಸಿಗೋದೇ ಇಲ್ಲ, ನೋಡ್ತಾ ಇರ್ಬೋದು. ಸ್ವಿಫ್ಟ್ ಡೀಸೆಲ್ ಅಂದ್ರೆ ಸಾಕು, ಒಳ್ಳೆ ಮಲ್ಗೆ ಹೂವ ಇದ್ದಂಗೆ, ಡಿಮ್ಯಾಂಡ್ ಜಾಸ್ತಿ. ಸೊ ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಮಿಡಲ್ ವೇರಿಯಂಟ್ ಸರ್. ವಿಡಿಐ. ಸೊ ವಿಡಿಐ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 325 ಆಗುತ್ತೆ ಫೈನಲ್. ಅಂಡ್ ಇನ್ನೂ ಒಂದು ಕಾರು ವ್ಯಾಗನರ್, ಹೇಳಿ ಸರ್. 2010 ಸಿಂಗಲ್ ಓನರ್ ಸರ್. ಪೆಟ್ರೋಲ್ ವಿತ್ LPG. ಓಕೆ. ಒಂದು 245 ಫೈನಲ್ ಆಗುತ್ತೆ ಸರ್. 245 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, 245 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ವಿತ್ LPG ಇದೆ ಇದು. ಸೊ LPG ಯಲ್ಲೂ ಕೂಡ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ವ್ಯಾಗನರ್ ಡ್ಯೂಸ್ LXi ಸರ್ 245 ಫೈನಲ್. ಹೌದು ಸರ್. ಹೌದು. ಓಕೆ. ಸ್ಪಾರ್ಕ್ ಹುಡ್ಕೋರ್ಗೆ ಸ್ಪಾರ್ಕ್ ಬೆಸ್ಟ್ ಕಾರು. ನಿಮ್ಗೆ ಗಾಡಿ ಕಲ್ತ್ಕೊಳಕ್ ಮಾತ್ರ ಈ ಕಾರಲ್ಲಿ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ಬೋದು ಗಾಡಿನ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 4 ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲೋ ತುಂಬಾ ಚೆನ್ನಾಗಿರುತ್ತೆ. ಲಾಂಗ್ಗೂ ಚೆನ್ನಾಗಿರುತ್ತೆ, ಹೈವೇಗೂ ಚೆನ್ನಾಗಿರುತ್ತೆ, ಸಿಟಿ ಯೂಸ್ಗೂ ಚೆನ್ನಾಗಿರುತ್ತೆ. ಸ್ಪಾರ್ಕ್ಸ್ LT ವೇರಿಯಂಟ್, ಹೇಳಿ ಸರ್. 2012 ಸೆಕೆಂಡ್ ಓನರ್ ಸರ್. 54,000 ಓಡಿದೆ. ಓಕೆ. 185 ಫೈನಲ್ ಆಗುತ್ತೆ ಸರ್. 185 ಫೈನಲ್. ಬರೀ 54,000 ಓಡಿದೆ ಸೆಕೆಂಡ್ ಓನರ್. ಹೌದು ಸರ್. ಓಕೆ. ಅಂಡ್ ಇಂಡಿಗೋ, ಟಾಟಾ ಇಂಡಿಗೋ, ಹೇಳಿ ಸರ್. 2009 ಸಿಂಗಲ್ ಓನರ್ ಸರ್. ಅದು ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಎಷ್ಟು ಟನ್ ಆಗಿದೆ ಸರ್ ಇದು? 70,000 ಆಗಿದೆ ಸರ್. 185 ಫೈನಲ್ ಆಗುತ್ತೆ ಸರ್ ಇದು. 185 ಗೆ ಫೈನಲ್ ಮಾಡಿ ಕೊಡ್ತಾರೆ. ಪೆಟ್ರೋಲ್ ವೆಹಿಕಲ್ ಸಡನ್ ಇದು ಬಂದ್ಬಿಟ್ಟು. ಸೊ ಟಾಟಾ ಇಂಡಿಗೋ ಈ ಕಾರ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಸೊ ಟಾಟಾ ಇಂಜನ್ ಒನ್ ಆಫ್ ದ ಬೆಸ್ಟ್ ಸಕ್ಸಸ್ಫುಲ್ ಇಂಜನ್ ಈ ಸೆಗ್ಮೆಂಟ್ ಅಲ್ಲಿ ಸರ್. 185 ಫೈನಲ್ ಆಗುತ್ತೆ ಸರ್. ಓಕೆ. ಇದು 2008 ಸರ್. ಇದು ಸೆಕೆಂಡ್ ಸರ್. ಇದು ಆಲ್ಟೋ ಬರೀ ಆಲ್ಟೋ LXi. ಓಕೆ. ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್. ಎಷ್ಟು ಟನ್ ಆಗಿದೆ ಇದು? ಇದು 80,000 ಆಗಿದೆ ಸರ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ. 160 ಆಗುತ್ತೆ ಸರ್. ಇದು 160 ಫೈನಲ್ ಆಗುತ್ತೆ ಸರ್. 160 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಆಲ್ಟೋ LXi. ಓಕೆ.
ಅಂಡ್ ನಮ್ಮ ವಿಡಿಯೋದಲ್ಲಿ ಕೊನೆ ಕಾರು ಇನ್ನೂ ಒಂದು ಆಲ್ಟೋ ಹೇಳಿ ಸರ್. ಸರ್ 2004 ಸೆಕೆಂಡ್ ಓನರ್ ಪ್ಲಸ್ ಎಫ್ಸಿ ಇನ್ಸೂರೆನ್ಸ್ ಇದೆ. 135 ಫೈನಲ್ ಆಗುತ್ತೆ ಸರ್ ಇದು. 135 ಗೆ ಫೈನಲ್ ಮಾಡಿ ಫೈನಲ್ ಆಗುತ್ತೆ ಸರ್ ಅದು. ಓಕೆ 2004 ಮಾಡಲ್ ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್ ಇದು? 70,000 ಆಗಿದೆ ಸರ್ ಇದು. VXI LXI 135 ಫೈನಲ್ ಆಗುತ್ತೆ ಸರ್. ನೋಡಿದ್ರಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಸೊ ನೋಡ್ತಾ ಇರ್ಬೋದು ಒಳ್ಳೆ ಕಾರ್ಸ್ ಎಲ್ಲ ಇವ್ರ ಕಡೆ ನೀವು ಫಾರ್ ಎಕ್ಸಾಂಪಲ್ ನೀವು ಕಾಲ್ ಮಾಡಿದ್ರು ಸಾಕು ಸರ್ ನಮ್ಗೆ ಪರ್ಟಿಕ್ಯುಲರ್ ಬಡ್ಜೆಟ್ ಅಲ್ಲಿ ನಮ್ಗೆ ಕಾರ್ ಬೇಕಂದ್ರೂ ಕೂಡ ಹುಡುಕಿ ಕೂಡ ಕೊಡ್ತಾರೆ ನಿಮ್ಗೆ. ಅದೇ ವೇರಿಯಂಟ್ ಅದೇ ಮಾಡಲ್ ಅದೇ ಪ್ರೈಸ್ ಅಲ್ಲಿ. ಸೊ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸೊ ಇದೇ ತರ ಇವ್ರ ಶೋರೂಮ್ ಇಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಒಳ್ಳೊಳ್ಳೆ ಪ್ರೀಮಿಯಂ ಕಾರ್ಸ್ ಎಲ್ಲ ಇವ್ರ ಶೋರೂಮ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು. ಸೊ ನೀವು ಆಲ್ಮೋಸ್ಟ್ ಕಿಯಾ ಎಲ್ಲೂ ನೋಡಿರಲ್ಲ. ಸೆಲ್ಟಾಸ್ ಇದೆ, XUV300 ಇದೆ, ಗ್ರ್ಯಾಂಡ್ ನ್ಯೂ ವಿಟಾರಾ ಬ್ರಿಜಾ ಇದೆ, ವಿಟಾರಾ ಗ್ರ್ಯಾಂಡ್ ಅಂಡ್ ಟೊಯೋಟಾ ಫಾರ್ಚುನರ್ 2.4 ಜೆಡ್ ವರ್ಷನ್ ಕೂಡ ಇದೆ ನಿಮ್ಗೆ. ಅಂಡ್ ವೆಂಟೋ ಹುಡ್ಕರ್ಗೆ ವೆಂಟೋ ಹುಲಿ ಅಂತ ಗಾಡಿ ನೋಡ್ತಾ ಇರ್ಬೋದು. ಗೂಳಿ. ಸೊ ಈ ಗಾಡಿ ಬಂದ್ಬಿಟ್ಟು 3 ಲೀಟರ್ 4x4 ಗಾಡಿ ಇದು ಬಂದ್ಬಿಟ್ಟು ಸಕ್ಕದಾಗಿದೆ, ಎಕ್ಸಲೆಂಟ್ ಆಗಿದೆ. ಅಂಡ್ ಹೋಂಡಾ ಸಿಟಿ ಲಕ್ಸುರಿ ಸಡಾನ್ ಹುಡ್ಕೋರ್ಗೆ ಲಕ್ಸುರಿ ಸಡಾನು, ನ್ಯಾನೋ XT ಅಂಡ್ ಟ್ವಿಸ್ಟ್. ಇಯಾನ್ ಹುಡ್ಕೋರ್ಗೆ ಇಯಾನು 2-3 ವೆಹಿಕಲ್ ಇದೆ ಇಯಾನು. ಅಂಡ್ XUV500W ಟಾಪ್ ಅಂಡ್ ಗಾಡಿ ಹತ್ತತ್ರ 11 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, 11-12 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ಫಿಯಟ್ ಪುಂಟೋ ಎಮೋಷನ್. ಸೊ ಈ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ. ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಗೆಲ್ಲ ಮಾಡ್ಕೊಟ್ಬಿಡ್ತಾರೆ. ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಶೋರೂಮ್ ಹೆಸರು ಬಂದ್ಬಿಟ್ಟು SB ಕಾರ್ಸ್ ಅಂತ. ಸೊ ನೋಡ್ತಾ ಇರ್ಬೋದು SB ಕಾರ್ಸ್ ಅಂತ. ಆಂಜನೇಯ ಟೆಂಪಲ್, ಹೇರವಳ್ಳಿ, ಮಾಗಡಿ ಮೇನ್ ರೋಡ್, ಬ್ಯಾಂಗ್ಳೂರು. ಸೊ ನಿಮ್ಗೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಅಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.